ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನಿವತ್ತು ನಿಮಗೆ ಮೂಡ ಅಪ್ರೋಡಲ್ಲಿ 38-40 ಮೆಜರ್ಮೆಂಟ್ ಇರುವಂತಹ ಕಾರ್ನರ್ ಮನೆ, ಡುಪ್ಲೆಕ್ಸ್ ಮನೆನ ತೋರಿಸ್ತಾ ಇದ್ದೀನಿ. ಇದು ಬಂದು ನಾರ್ತ್ ವೆಸ್ಟ್ ಕಾರ್ನರ್ ಬರುತ್ತೆ. 38-40 ಮೆಜರ್ಮೆಂಟ್ ಬರುತ್ತೆ. ಪಿಲ್ಲರ್ ಕನ್ಸ್ಟ್ರಕ್ಷನು, ಓನ್ ಕನ್ಸ್ಟ್ರಕ್ಷನ್ ಆಗಿದೆ. ಇದು ಅವ್ರಿಗೆ ಅಂತ ಸ್ವಂತಕ್ಕೆ ಕಟ್ಕೊಂಡಿರುವಂಥ ಬಿಲ್ಡಿಂಗ್ ಇದು ನೋಡಿ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ, ಬೋರ್ವೆಲ್ ಇದೆ ಮತ್ತು ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿರುವಂಥ ಮನೆ ಇದು. ಇದು ಬಂದು ನಿಯರ್ ರಿಂಗ್ ರೋಡು, ಓಲ್ಡ್ RT ನಗರ ಎದುರುಗಡೆ ಬರುತ್ತೆ ನೋಡಿ. ಇಲ್ಲಿ ನಿಮಗೆ 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರು ಇಲ್ಲೂ ಪಾರ್ಕ್ ಮಾಡ್ಕೋಬೋದು ನೋಡಿ. ತುಂಬ ನೀಟಾಗಿ ನಿಮಗೆ ಎಲಿವೇಶನ್ ಕೊಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 30 ಫೀಟ್ ರೋಡ್ ಇದೆ. ಈಸ್ಟ್ ಫೇಸಿಂಗ್ ಡೋರ್ ಮಾಡಿದ್ದಾರೆ. ಆಲ್ ಟೀಕು, ಪಿಲ್ಲರ್ ಕನ್ಸ್ಟ್ರಕ್ಷನು ಮತ್ತು ಗ್ರಾನೈಟ್ ಫ್ಲೋರಿಂಗ್ ಇದೆ. ಬೋರ್ವೆಲ್ ಇದೆ, ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ ಇದಕ್ಕೆ ನೋಡಿ. ಇಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಫ್ರಂಟ್ ಎಲ್ಲ ಟೈಲ್ ಯೂಸ್ ಮಾಡಿದ್ದಾರೆ. ಮತ್ತು ಇದು ನಿಮಗೆ ಸಂಪ್ ಬರುತ್ತೆ, 8000 ಲೀಟ್ರ್ ಕೆಪಾಸಿಟಿ ಸಂಪು. ಹಾಗೆ ಬೋರ್ ಕೂಡ ಇದೆ ನೋಡಿ. ಸುತ್ತ ಜಾಗ ಬಿಟ್ಟಿದ್ದಾರೆ. ಮೇನ್ ಡೋರು ಈಸ್ಟ್ಗೆ ಇಟ್ಟಿದ್ದಾರೆ. ತುಂಬ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ. ಯಾವ್ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಏನು ಮಾಡಬೇಕು ಅಂದರೆ, ಯಾರನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ ನೋಡಿ. ಗ್ರಾನೈಟ್ ಫ್ಲೋರಿಂಗು, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ರೆಡಿ ಟು ಮೂವ್ ಇದೆ ಮನೆ. ವಿಂಡೋ ಎಲ್ಲ ನಿಮಗೆ ತುಂಬ ದೊಡ್ಡದಾಗಿದೆ. ಗಾಳಿ ಬೆಳಕಿಗೆ ಏನೂ ಸಮಸ್ಯೆ ಇಲ್ಲ. ಆ ಥರ ಒಂದು ಪ್ರೊವೈಡ್ ಮಾಡಿದ್ದಾರೆ ನೋಡಿ. TV ಕ್ಯಾಬಿನೆಟ್ ಇದು. ಪ್ರೈಸ್ ಬಂದು 1,90,00,000 ಹೇಳ್ತಿದ್ದಾರೆ. ನೆಗೋಷಿಯಬಲು. ಓನರ್ ವ್ಯಾಪಾರ, ಓನರೇ ನಿಂತು ಕಟ್ಟಿಸಿರುವಂತಹ ಮನೆ ಇದು. ಬಿಲ್ಡರ್ ಕಟ್ಟಿರುವಂಥ ಮನೆ ಅಲ್ಲ ನೋಡಿ. ಇದು ಲಿವಿಂಗ್ ಏರಿಯಾ ಆದರೆ ಇಲ್ಲಿ ನಿಮಗೆ ಪೂಜಾ ರೂಮ್ ಇದೆ. ಮತ್ತು ಪಕ್ಕದಲ್ಲೇ ನಿಮಗೆ ಡೈನಿಂಗ್ ಹಾಲ್ ಇದೆ, ಓಪನ್ ಕಿಚನ್ ಇದೆ. ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಇದು ಕಿಚನ್ನು, ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ. ಹಾಗೆ ನಿಮ್ಮದೇನೋ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ. ಚಿಮ್ನಿ ಮತ್ತು ಸ್ಟವ್ವು ಫಿಟ್ ಆಗಿದೆ. ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ. ಹಿಂದೆ ಕೂಡ ಜಾಗ ಬಿಟ್ಟಿದ್ದಾರೆ. ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಸಪ್ರೇಟು ಒಂದು ಜನರಲ್ ಟಾಯ್ಲೆಟ್ ಬರುತ್ತೆ. ಹಾಗೆ ವಾಷಿಂಗ್ ಮಿಷಿನ್ಗೆ ಕೆಳಗಡೆ ಪ್ರೊವೈಡ್ ಮಾಡಿದ್ದಾರೆ. ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಒಂದು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ. ಕೆಲವೊಬ್ಬರು ಪ್ರೈಸ್ ಜಾಸ್ತಿ, ಇಷ್ಟು ಲಕ್ಷ ಕೊಡಿ, ಅಷ್ಟು ಲಕ್ಷ ಕೊಡಿ ಅಂತ ಕೇಳ್ತಾರೆ. ಯಾಕೆಂದರೆ ಇಲ್ಲಿ ಏನು ಪ್ರೈಸ್ ಇದೆ ಮಾರ್ಕೆಟ್ ವ್ಯಾಲ್ಯೂ ಅದನ್ನು ಚೆಕ್ ಮಾಡಿ ಕೇಳೋದು ಒಳ್ಳೆಯದು ಅಂತ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಜಾಗ್ವಾರ್ ಫಿಟ್ಟಿಂಗ್ ಇದೆ. ಕೆಳಗಡೆ ಒಂದು ಬೆಡ್ರೂಮ್ ಇದೆ, ಸ್ಲೈಡಿಂಗ್ ವಾರ್ಡ್ರೋಬು. ಇಲ್ಲಿ ನಿಮಗೆ ಯುಟಿಲಿಟಿ ಇದೆ. ಹಾಗೆ UPSಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ. ಇನ್ಸೈಡು ಪಾಲಿಶ್ ಇದೆ, ಔಟ್ಸೈಡು ನಿಮಗೆ ಪೇಂಟ್ ಮಾಡಿದ್ದಾರೆ. ಏನಕ್ಕಪ್ಪ ಪೇಂಟು ಅಂತಂದರೆ ನಿಮಗೆ ಮಳೆ ನೀರು ಬಂದರೆ ಪಾಲಿಶ್ ಶೇಡ್ ಆಗುತ್ತೆ. ಹಾಗಾಗಿ ನೋಡಿ, ಸ್ಲೈಡಿಂಗ್ ವಾರ್ಡ್ರೋಬು. ಲಿಂಗಬುದ್ದಿ ಪಾಳ್ಯ ನಿಯರು ಅಲ್ಲಿ ಬರುವಂಥ ಮನೆ ಇದು. ತುಂಬ ಚೆನ್ನಾಗಿದೆ. ರಿಂಗ್ ರೋಡು ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಕಾರ್ನರ್ ಹೌಸು ನೋಡಿ. ಇಲ್ಲಿ ನಿಮಗೆ ಯುಟಿಲಿಟಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕೂಡ ವಾಷಿಂಗ್ ಮಿಷಿನ್ ಇಟ್ಕೋಬೋದು ನೀವು. ಎಲ್ಲ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಬಟ್ಟೆ ಕೂಡ ಹಾರಾಕಬೋದು ಇಲ್ಲಿ. ಹಾಗೆ ಈ ಕಡೆನೂ ಕೂಡ ನಿಮಗೆ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ.
ಅಕ್ಕಪಕ್ಕ ಎಲ್ಲ ಮನೆಗಳಿದೆ, ವಾಸ ಮಾಡೋದಕ್ಕೇನು ಸಮಸ್ಯೆ ಇಲ್ಲ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಇದೆ, ಎರಡಕ್ಕೂ ಕೂಡ ಅಟ್ಯಾಚ್ ಇದೆ. ಮತ್ತು ಸಪ್ರೇಟ್ ಒಂದು ವರ್ಕಿಂಗ್ ಏರಿಯಾ ಮಾಡಿದ್ದಾರೆ. ಜಿಮ್ ವರ್ಕ್ ಏನಾರು ಮಾಡ್ಬೋದು, ಅದನ್ನು ಎಕ್ಸಸೈಜ್ಗೆ ಯಾವುದಕ್ಕಾದರೂ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಸ್ಟೋನು ವರ್ಕ್ ಕೂಡ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ಗೂ ಕೂಡ ಕಾಟ್ ಮಾಡಿದ್ದಾರೆ. ಥರ ಫುಲ್ಲಿ ಫರ್ನಿಷ್ಡ್ ಅಂತಲೇ ಹೇಳ್ಬೋದು, ಅಷ್ಟು ನೀಟಾಗಿ ಮಾಡಿದ್ದಾರೆ. 30x40 ಇರೋದ್ರಿಂದ ನಿಮಗೆ ರೂಮೆಲ್ಲ ಸ್ಪೇಸಿಯಸ್ ಆಗಿ ಬಂದಿದೆ. ಇಲ್ಲಿ ಮೇಲ್ಗಡೆ ಬಂದರೆ ಲೆಫ್ಟ್ಗೆ ಒಂದು ರೂಮ್ ಇದೆ, ಸ್ಟ್ರೈಟಾಗಿ ಹೋದರೆ ಅಲ್ಲಿ ಒಂದು ರೂಮ್ ಇದೆ. ಇದು ಕೂಡ ಸ್ಲೈಡಿಂಗ್ ವಾರ್ಡ್ರೋಬು, ಇದಕ್ಕೂ ಕೂಡ ಅಟ್ಯಾಚ್ ಇದೆ. ವಿಡಿಯೋಗಳ ನೋಡ್ತಾ ಇದ್ರಿ, ನಿಮಗೆ ಯಾವಾಗ ನಿಮಗೆ ಇಷ್ಟ ಅನಿಸುತ್ತೆ ಮನೆ, ಆವಾಗ ನೀವು ತೊಗೋಬೋದು. ಹಾಗೆ ನೀವೇನಾರ ಮನೆ ಕಟ್ಟಿದ್ರೆ ಈ ಥರ ಪ್ಲ್ಯಾನ್ ಮಾಡ್ಬೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಹಾಗಾಗಿ ವಿಡಿಯೋಗಳನ್ನ ವಾಚ್ ಮಾಡ್ತಾರೆ ಅಂತ ಹೇಳ್ತೀನಿ. ನೋಡಿ, ವಾಲ್ ಮೌಂಟೆಡು ವೆಸ್ಟರ್ನ್ ಕಮೋಡು, ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ಎಲ್ಲ ಬಾತ್ರೂಮ್ಗೂ. ವರ್ಕೌಟ್ ಏರಿಯಾ ತೋರಿಸ್ತೀನಿ ನಾನು ನಿಮಗೆ, ಏಕೆಂದರೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ, ಎಲ್ಲ ಫಾಸ್ಟಾಗಿ ಮೂವ್ ಮಾಡ್ಕೊಂಡು ಹೋದರೆ ನಿಮಗೆ ಏನೂ ಅರ್ಥ ಆಗಲ್ಲ. ಅದಕ್ಕೆ ಯಾವ್ಯಾವ್ದು ಎಲ್ಲೆಲ್ಲಿದೆ, ಇಲ್ಲೊಂದು ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ. ಯಾವುದು ಎಲ್ಲೆಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಒಂದು ಬೆಡ್ರೂಮ್ ಇದೆ, ಇದಕ್ಕೂ ಕೂಡ ಕಾಟ್ ಇದೆ, ಅಟ್ಯಾಚ್ ಇದೆ. ವಾಕಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ನೋಡಿ, ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ. ಹಾಗೆ ಅಟ್ಯಾಚು ಕಾರ್ನರ್ ಇರೋದ್ರಿಂದ ನಿಮಗೆ ಪಾರ್ಕಿಂಗ್ ಸಮಸ್ಯೆ ಬರಲ್ಲ, 2 ಕಡೆ ಕಾರ್ ಪಾರ್ಕ್ ಮಾಡ್ಕೋಬೋದು. ನೋಡಿ, ಇದು ಕೂಡ ವಾಲ್ ಮೌಂಟೆಡು. ಲೋನ್ ಕೂಡ ಅವೈಲಬಿಲಿಟಿ ಇದೆ, ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಇಂಟ್ರೆಸ್ಟೆಡ್ ಬೈಯರು ಕಾಲ್ ಮಾಡೋದಷ್ಟೇ, ಕಾಲ್ ಮಾಡಿ ಮನೆ ನೋಡಿ ನೀವು ಫೈನಲ್ ಮಾಡ್ಬೋದು. ಇದಿಷ್ಟು ನಿಮಗೆ 2 ಬೆಡ್ರೂಮ್ದು. ಹಾಗೆ ನಿಮಗೆ ಇಲ್ಲಿ ಒಂದು ವರ್ಕೌಟ್ ಏರಿಯಾ ಅಂತ ನಾನು ನಿಮಗೆ ಯಾವಾಗಲೇ ಹೇಳ್ದಂಗೆ ತೋರಿಸ್ತೀನಿ ಇದನ್ನು. ಇದು ಒಂದು ಲಿವಿಂಗ್ ಏರಿಯಾ ಇದೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ. ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ. ಬಾಲ್ಕನಿಗೆ ನಿಮಗೆ ವುಡನ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಟೀಕ್ ವುಡ್ ಎಲ್ಲ ನಿಮಗೆ ಸಾಲಿಡ್ ಆಗಿದೆ. ಯುರೋಪ ಲಾಕ್ಸ್ ಇದೆ, ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಎಲ್ಲದಕ್ಕೂ ಫ್ಯಾನ್ ಫಿಟ್ ಮಾಡಿದ್ದಾರೆ. ಇಲ್ಲಿ ವರ್ಕೌಟ್ ಏರಿಯಾ ಅಂತ ನಾನು ನಿಮಗೆ ಹೇಳಿದ್ನಲ್ಲ, ಇಲ್ಲಿ ಬಾರ್ ಕೌಂಟ್ರು ವರ್ಕೌಟ್ ಏರಿಯಾ ಏನಾದರೂ ಮಾಡ್ಕೋಬೋದು. ಇಲ್ಲಿ ಟಫನ್ ಗ್ಲಾಸ್ ಹಾಕಿ ಮಾಡಿದ್ದಾರೆ. ರಿಂಗ್ ರೋಡ್ಗೆ ನಿಮಗೆ ತುಂಬ ನಿಯರೆಸ್ಟ್ ಇದೆ ಇದು. ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿ ಇದ್ದರೆ ಆವಾಗಲೇ ಹೇಳ್ದಂಗೆ, ನಾನು ಪ್ರಾಪರ್ಟಿ ಯಾವ್ದಾರು ಇತ್ತು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ. ಮೇಲ್ಗಡೆ ನಿಮಗೆ ಟೆರೆಸ್ಗೆ ಹೋಗೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಓವರ್ ಹೆಡ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿರ್ತಾರೆ. ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು 2 ರೂಮ್ ಬರುತ್ತೆ ಎಕ್ಸ್ಟ್ರಾ. ನೋಡಿ, ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ, ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸಪ್ರೇಟ್ ಲೈನ್ ಮಾಡಿದ್ದಾರೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಎಲ್ಲ ಮನೆಗಳು ಬಂದಿದೆ ಸುತ್ತ. ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಇಲ್ಲಿ ನೀವು ಪಾಟ್ ಗೇಟ್ ಇಟ್ಕೊಂಡು ಯೂಸ್ ಮಾಡ್ಬೋದು. ಅದಕ್ಕೊಂದು ಗೇಟ್ ಹಾಕಿದ್ದಾರೆ. ಇಲ್ಲಿ ಓವರ್ ಹೆಡ್ ಟ್ಯಾಂಕು ಇಲ್ಲಿದೆ. ಇದೇ ಥರ ವಿಡಿಯೋಗಳನ್ನ ವಾಚ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಹುಡುಗ ಅಂತ ಅಂದ್ಕೊಳ್ಳಿ. ಸಪೋರ್ಟ್ ಮಾಡಿದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಈ ಪ್ರಾಪರ್ಟಿದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ ಯಾರು ತೊಗೊಳ್ತೀನಿ ಅಂತ ಇದ್ದರೆ ದಯವಿಟ್ಟು ನನ್ನ ಚಾನಲು, ನನ್ನ ನಂಬರ್ನ ರೆಫರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.